ಛೇ 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 ಅವನ ಊರ್ ಅನ್ನೋದು ಊರು ಮುಂದಿನ ಗಟ್ರಾಗಿ ಬಿಟ್ಟದ್ರಿ. ಅಲ್ರಿ ಈ ಮಲ್ಲಪ್ಪ ಶೆಟ್ಟಿ ಇಟ್ಟು ಬಾಂಬ ಅರ್ಧ ಉಳ್ದು ಅರ್ಧ ಸುಟ್ಟಂಗಾಗ್ಯದ್ರಿ. ಇದ್ರೊಳಗೆ ಮತ್ತೆ ನಾವು ಹುಷಾರಾಗಿರ್ಬೇಕು. ಯಾಕಪ್ಪ ಅಂದ್ರ ಇಲ್ಲಿ ನಮ್ಮ ಸಾವುಕಾರ ಮನೆಗೆ ಬರ್ತೀನಿ, ಅಪ್ಪ ಮಕ್ಕಳು ಇಬ್ರು ಜಗಾಡ್ತಾರ. ಆಚೆ ಕಡೆ ಶಿವಪ್ಪನ ಮನೆಗೆ ಹೋಗ್ತೀನಿ, ಅಣ್ಣ ತಮ್ಮರು 3 ಮಂದಿ ಜಗಾಡಕತ್ತಾರ. ಅಂದ್ರೆ ಈ ಮಲ್ಲಪ್ಪ ಶೆಟ್ಟಿ ಅನ್ಕೊಂಡಿದ್ದ ಕನಸ 100ಕ್ಕೆ 100 ಸತ್ಯ ಆತ್ ನೋಡ್ರಿ. 100ಕ್ಕೆ 100 ಕರೆನೇ ಅನ್ಕೊಂಡಾಗ ಆತ್ ಬಿಡ್ರಿ. ಯಾಕೋ ಯಾವುದೋ ಖುಷಿಯಲ್ಲಿ ನಗುತ್ತಿರುವಿರಿ? ಹಂಗೇನಿರ್ಬಿಡ್ರಿ ಸಾವುಕಾರ. ಅದರಿ ಸಾವುಕಾರ, ಆ ನಿಮ್ಮ ಬದ್ಧೋಯ್ರಿ ಶಿವಪ್ಪದನಲ್ರಿ, ಅದ ಖುಷಿ ಒಳಗದಿ ನೋಡ್ರಿ ಸಾವುಕಾರ. ಶೆಟ್ಟಿ, ಶಿವಪ್ಪನ ಬಾಳು ನಾಯಿಗಿಂತ ಕೀಳಾಗಬೇಕು. ಅದನ್ನು ನಾನು ನೋಡಿ ಸಂತೋಷ ಪಡಬೇಕು. ಅಂದಾಗಲೇ ಶ್ರೀಮಂತನಿಗೆ ಮನಃಶಾಂತಿ. ಅಲ್ರಿ ಸಾವುಕಾರ, ಶಾಂತಿ ಎಲ್ಲಿಂದ ಬರ್ಬೇಕ್ರಿ ಸಾವುಕಾರ? ಅದ ನಿಮ್ಮ ಬದ್ಧ ವೈರಿಯಾಗಿ ನಿಂತಾರಲ್ರಿ, ಅಂತವ್ರ ಮಗಳನ್ನ ನಮ್ಮ ಶಿವಪ್ಪ ನಮ್ಮ ಚಿಕ್ಕ ಯಜಮಾನ್ರು ಓಡಿಸ್ಕೊಂಡು ಹೋಗ್ಯಾನ್ರಿ ಸಾವುಕಾರ ಹನಿಮೂನಕ್ಕ ಹೈದರಾಬಾದಕ್ಕ. ಶೆಟ್ಟಿ, ಕೆರಳಿಸಬೇಡ. ಇನ್ನು ಶ್ರೀಮಂತ ಧರ್ಮರಾಜನ ಮನಸ್ಥಿತಿ ಕೆಟ್ಟಿಲ್ಲ. ಅಲ್ರಿ ಸಾವುಕಾರ, ಇದನ್ನೆಲ್ಲ ನೋಡಿ ನಮ್ ತಲೆ ಕೆಟ್ಟ ಹೋಗ್ಯದ್ರಿ ಸಾವುಕಾರ. ನಾವು ಯಾರು ನಮ್ಮ ಮನೆಗೆ ಸೊಸೆಯಾಗಿ ಬರಬಾರ್ದು ಅನ್ಕೊಂಡಿದ್ದೇವೆ ನೋಡ್ರಿ, ಅಂತವ್ರ ನಮ್ಮ ಮನೆಗೆ ಸೊಸೆಯಾಗಿ ಬಂದಾರ್ರಿ ಸಾವುಕಾರ. ಒಂದು ಕೆಲಸ ಮಾಡನ್ರಿ ಸಾವುಕಾರ, ಇಬ್ರು ಕೂಡ ಹೋಗಿ ತಿರುಪತಿ ತಿಮ್ಮಪ್ಪ ಹೋಗಿ ತಲೆ ಬೋಳ್ಸ್ಕೊಂಬರ್ರಿ ಸಾವುಕಾರ. ಬರಬರಿ ಆತ ಅಂದ್ರ ನನಗೆ ತಲೆ ಬೋಳ್ಸ್ಕೊಂಡ್ ಆ ಮಗನೇ. ಶೆಟ್ಟಿ, ಪದೇ ಪದೇ ನನ್ನನ್ನು ಕೇಳಿಸಬೇಡ. ಆ ಭಂಡರನ್ನೇ ನನ್ನ ಮಗನ ಮನಸ್ಸನ್ನು ಕದ್ದು ಗೆದ್ದಳೆಂದರೆ ಈ ಜನ್ಮದಲ್ಲಿ ನಿನಗೆ ಸಾಧ್ಯವಿಲ್ಲ. ಅಲ್ರಿ ಸಾವುಕಾರ, ಅಂದ್ರೂ ನಮ್ ಚಿಕ್ಕ ಯಜಮಾನ್ರು ಈ ಮಟ್ಟಕ್ಕೆ ನಾ ಇಳಿತಾರತ್ ಅನ್ಕೊಂಡಿದ್ದಿಲ್ರಿ ಸಾವುಕಾರ. ಈ ಮಟ್ಟಕ್ಕೆ ಇಳಿತಾರತ್ ಅನ್ಕೊಂಡಿದ್ದಿಲ್ಲ. ಶೆಟ್ಟಿ, ನೀನು ತಪ್ಪು ತಿಳಿದಿರುವೆ. ಅವಳು ಬಡತನದ ಭವನೆಯಲ್ಲಿ ಬೆಳೆದ ಹುಡುಗಿ. ನಾವು ಕೊಡತಕ್ಕಂತ ಕಷ್ಟ ಅದೇನು ಸಮವಲ್ಲ. ಒಂದು ವೇಳೆ ನನ್ನ ಮಾತು ಬೇರೆ ನನ್ನ ಮಗ ಮದುವೆಯಾಗಿ ಬಂದರೆ ಅದು ತಾಳಿನೂ ಅಲ್ಲ, ನನ್ನ ಮನೆಯ ಸೊಸೆಯೂ ಅಲ್ಲ. ಬಳ ಯಾಕಪ್ಪ? ಹೇ ಜಗದೀಶ್, ಯಾರು ನಿನ್ನ ಅಪ್ಪ? ಯಾವಾಗ ನಿನ್ನ ಹೊಲಸನ್ನು ಹೆಣ್ಣನ್ನು ನನ್ನ ಮನೆ ಕರ್ಕೊಂಡು ಬಂದಿಯೋ ನಿನ್ನ ಪಾಲಿಗೆ ಸತ್ತ ನಿನ್ನ ಅಪ್ಪ. ಹಾಗಾದರೆ ನಮ್ಮಪ್ಪ ಸತ್ತು ಹೋದ ಮೇಲೆ ನಮ್ಮಪ್ಪನ ಸ್ಥಾನದಲ್ಲಿ ನಿಂತು ಮಾತನಾಡುವ ನೀನ್ಯಾರು ಅಂತ ನಾನು ಕೇಳಬಹುದು. ನಿಂತು ಮಾತನಾಡುತ್ತದೆ ಎಂಬುದನ್ನು ನೆನಪಿರಲಿ. ಗೊತ್ತಿದ್ದೆ ಮಾತನಾಡ್ತಾ ಇದ್ದೀನಪ್ಪ. ನೋಡು ಜಗದೀಶ್, ಈಗಲಾದರೂ ಕಾಲ ಮಿಂಚಿಲ್ಲ, ವಿಚಾರ ಮಾಡೋ. ಅವಳ ಜೊತೆ 3 ದಿವಸ ಇದ್ದುಕೊಂಡು ಅವಳ ದೇಹದ ಸುಖವನ್ನು ನೀನು ಅನುಭವಿಸಿದೆ. ಅವಳ ದೇಹದ ಬೆಲೆ ಎಷ್ಟು ನಾನು ಬಿಸಾಕುತ್ತೇನೆ. ಶ್ರೀಮಂತರೇ, ಹಣದ ಆಸೆಗಾಗಿ ದೇಹವನ್ನು ಮಾರಿಕೊಳ್ಳುವಲ್ಲ ಈ ಬಡ ಶಿವಪ್ಪನ ಮಗಳು. ನೋಡಿ,
ಒಂದು ಹೆಣ್ಣು ತಾಯಿ ಎಂಬ ಬಂಧನಕ್ಕೆ ಕಟ್ಟು ಬಿದ್ದು ತನ್ನ ದೇಹವನ್ನು ಮೈಲಿಗೆ ಮಾಡಿಕೊಳ್ಳುತ್ತಾಳೆ ಹೊರತು ನಿಮ್ಮಂತ ಶ್ರೀಮಂತರ ಹಣಕ್ಕಲ್ಲ. ಸತಿ ಸಾವಿತ್ರಿ ನೀನ ಎಲೆ ಹೊಲಸು ಹೆಣ್ಣೆ, ಬೀದಿಯಲ್ಲಿ ಬಿದ್ದು ಬೇರೆಯವರಿಗೆ ಕೈ ಒಡ್ಡೆ ಅರೆಮರೆ ಹೊಟ್ಟೆಯಿಂದ ತಿಂದು ಪರಿಮೈಯಲ್ಲಿ ಬೀಳುವ ಹೊಲಸು ಜನ ನೀವು. ನಿಲ್ಲಿಸೋ ನಿನ್ನ ಕೋಪು ಮೀರಿದ ಮಾತು. ಅನ್ನದ ಬೆಲೆ ನಿನಗೇನು ಗೊತ್ತಾ ಸ್ವಾನ? ಗಂಡಗಳಿಗೆ ಸರಿಯಾಸುವ ಸೋಳೆ ಮಕ್ಕಳಿಗೆ ಎಷ್ಟೊಂದು ಸೊತ್ತು ಇರಬೇಕು ಅಂದರೆ ನಾನು ನನಗೆ ಎಷ್ಟು ಸೊತ್ತು ಇರಬೇಕು? ಅಪ್ಪ, ಮಾತಿಗೊಮ್ಮೆ ಹೊಲಸು ಹೆಣ್ಣು ಎಂದರೆ ತಂದೆ ಎಂಬುದು ಶಬ್ದ ಸ್ಥಳ ಬುಡದಿಂದ ಕಿತ್ತಿ ಎಸಿಬೇಕಾಗುತ್ತದೆ. ಎಚ್ಚರ. ಏಲೇ ಹೊಚ್ಚ ಸೋಳೆ ಮಗನೇ, ಹೆಣ್ಣಿನ ಮೈ ಮಾತಕ್ಕೆ ಮಾರು ಹೋಗೆ ತಂದೆಗೆ ದೂರ ಮಾಡುವ ದುಷ್ಟ ಸೋಳೆ ಮಗನೇನೋ. ನಿನ್ನನ್ನು ನನ್ನ ಮಗನೆಂದರೆ ನನಗೆ ನಾಚಿಕೆಯಾಗುತ್ತೆ. ಒಂದು ಹೆಣ್ಣು ಎಂಬುದು ಶಬ್ದದ ಅರ್ಥನೇ ಗೊತ್ತಿಲ್ಲದೆ ನಿನಗೆ? ಅಪ್ಪ, ನಿನ್ನ ಹೆತ್ತವಳು ಒಂದು ಹೆಣ್ಣಲ್ಲವೇ? ನೀನು ನಿನ್ನ ತಾಯಿಯ ಗರ್ಭದಿಂದ ಜನಿಸಿ ಬಂದಿಲ್ಲವೇ? ಅಪ್ಪ, ನೀ ನಿಜವಾದ ಮನುಷ್ಯನೇ ಅಲ್ಲ. ನಿನ್ನಂತವನು ನನ್ನ ತಂದೆ ಅಂತ ಹೇಳ್ಕೊಳ್ಳಕ್ಕೆ ನನಗೆ ಅವಮಾನ ಆಗುತ್ತದೆ. ನನ್ನ ಹೊಟ್ಟೆಯಲ್ಲಿ ಹೊಟ್ಟೆ ನನಗೆ ವೈರ್ಯಾದೆಯೋ ಮಗನೇ. ನೀ ಇನ್ನು ಮುಂದೆ ಭೂಮಿಯ ಮೇಲೆ ಬದುಕಬಾರದು. ಅಪ್ಪ, ನಾನೇನು ಇಲ್ಲಿಂದ ಹೊರಟು ಹೋಗಲಿಕ್ಕೆ ನಾನೇನು ಬೀದಿಯಲ್ಲಿ ಬಿದ್ದ ಮಗ ಅಲ್ಲ. ಓಡಿ ಬಂದ ಸೂಳೆ ಕೂಸಲ್ಲ. ನೀನು ನಿನ್ನ ಹೆಂಡತಿ ಎಂದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೈ ಹಿಡಿದು ಕರೆದುಕೊಂಡು ಬಂದು ನಿನ್ನ ಕಾಮ ಎಂಬ ಪ್ರಜೋಸಿದ ಪ್ರಜ್ಞೆಗೆ ಜನಿಸಿದ ಮಗ ನಾನು. ಹೊರಟು ಹೋಗಲಿಕ್ಕೆ ನೀನ್ಯಾರು? ಬಂಡ ಬಡ್ಡಿ ಮಗನೇ, ತಂದೆಗೆ ಏಕವಚನದಲ್ಲಿ ಮಾತನಾಡುತ್ತೀಯೋ ಮಗನೇ. ಹೀಗೆ ಉಚ್ಚರಿಸಲೇ ನೀನು ಇನ್ನು ಮುಂದೆ ಬದುಕುವುದಿಲ್ಲ. ಛೇ 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 ಛೇ. ಓ ಸೌಕರ, ಎಂತ ಕೆಲಸ ಮಾಡ್ತೀರಿ ಸೌಕರ? ಎಂತ ಕೆಲಸ ಮಾಡ್ತೀರಿ? ಅಪ್ಪ ಮಕ್ಕಳು ಯಾಕೆ ಜಾಡ್ತೀರ ತಿನ್ನ? ಏನೋ ಚಿಕ್ಕ ಯಜಮಾನ್ರು ತಿಳಿಲರೆ ಮಾಡ್ಯಾರ. ತಿಳಿಸಿ ಬುದ್ಧಿ ಹೇಳಂ ಬಿಡ್ರಿ ಸೌಕರ, ತಿಳಿಸಿ ಬುದ್ಧಿ ಹೇಳಮ್ರಿ. ಶೆಟ್ಟಿ, ಅಲ್ಲಾನೂ ಇಲ್ಲ, ಇಲ್ಲಿ ಬೆಲ್ಲಾನೂ ಇಲ್ಲ. ಇಂದು ಎರಡರಲ್ಲಿ ಒಂದು ಆಗಲೇಬೇಕು. ಈ ಮನೆಯಲ್ಲಿ ಕಾಮಿನಿ ಇರಬೇಕು, ಒಂದು ಇಲ್ಲ ಕಾಮಿನಿ ನಾನಲ್ಲೋ, ನಿನ್ನ ಮಗ. ಹಣಕ್ಕಾಗಿ ನನ್ನ ಶೀಲವನ್ನು ಮಾರಿಕೊಳ್ಳುವ ಶ್ರೀಮಂತ ಹೆಣ್ಣಲ್ಲ. ಗಂಡನೇ ದೇವರೆಂದು ಪೂಜಿಸುವ ಬಡ ಶಿವಪ್ಪನ ಮಗಳು. ಎಲ್ಲಿರಬೇಕು ನಿನ್ನ ಮೈಯಲ್ಲಿ? ನಿನ್ನ ಮೈಯಲ್ಲಿರುವುದು ಧರ್ಮರಾಜ್, ಹೆಣ್ಣು ಒಲಿಗಳಾರೆ ನೋಡಿದರೆ ಮಹಾಮಾರಿ. ನನಗೆ ಹಾಗು ಎಂದರೆ ನಿನಗೆ ಮಾರಿಯಾಗಬೇಕಾಗುತ್ತದೆ. ಎಚ್ಚರ. ಬಡ ಹೆಣ್ಣೆ, ನನಗೆ ಏಕವಚನದಲ್ಲಿ ಮಾತನಾಡುತ್ತೀಯ? ಹಾವಿಗೆ ಮುಗಿಸಿ ಬೆಂಕಿಗೆ ನೀರು. ನಿಮ್ಮಂತ ಶ್ರೀಮಂತರು ಗರ್ವದಿಂದ ಮೆರೆಯುವವರಿಗೆ ಅವರಿಗೆ ಶಬ್ದನೇ ಅಸ್ತ್ರವಾದ ಹೆಣ್ಣು ನಾಡ. ಏ ತಂಗಿ, ಯವ್ವ ನೀ ಬಾಳ ಶಾಣಕ್ ನೋಡ್ಯವ. ನೀ ಹೆಣ್ಣಂದ್ರೆ ಹಿಂಗಿರ್ಬೇಕು ನೋಡವ. ಜಗತ್ತನ್ನೇ ಬಡ್ಕು ಬಡಿದ ಗಂಡ ಹೊಲೆ ನಾನು. ಏಕವಚನದ ಒಂದು ಬಡ ಬಿಗಾರಿ ಹೆಣ್ಣನ್ನು ನನಗೆ ಅವಮಾನ ಮಾಡುತ್ತಿದೆಯಾ ಮಗನೇ? ಅವಮಾನ
ಯಾರಿಗೆಪ್ಪ ಅವಮಾನ? ನಿಮ್ಮಂತ ಮಾನ ಬಿಟ್ಟವರಿಗೆ ಅವಮಾನ. ಎಲ್ಲಿದೆಯಪ್ಪ ಅವಮಾನ? ಬಡವರೆಂದರೆ ನಮ್ಮ ಒಡ ಹುಟ್ಟಿದ ಮಕ್ಕಳೆಂದು ತಿಳಿದರೆ ದೇವರೆಂದು ಪೂಜಿಸುತ್ತಾರೆ. ನಾ ಎಂಬ ಗರ್ವ ಎಂಬ ಮದದಿಂದ ಶ್ರೀಮಂತನಾಗಿ ಧರ್ಮದ ಮೇಲೆ ಕಾಲಿಟ್ಟ ನಡೆಯುವರ ನಿಮ್ಮಂತವ್ರನ್ನ ನಾಯಿ ಅಂತಾರೆ. ನನ್ನ ಒಳಗೆ ಬೆಂಕಿ ಇಟ್ಟೆಯೋ ಮಗನೇ. ತಂಗಿ ಬಾಳ ಬಳೆ ಬುದ್ಧಿವಂತ ನೋಡವ ತಂಗಿನಿ. ಹೆಣ್ಣಂದ್ರ ಹಿಂಗಿರ್ಬೇಕು ನೋಡ ಯವ್ವ. ಶಟ್ರೆ, ಇದಕ್ಕೆಲ್ಲ ಕಾರಣ ನೀವೇ. ಯವ ತಂಗಿ, ಇದು ನದು ಹುಟ್ಟು ಗುಣ ಅದ ಯವ್ವ, ಇದು ಹುಟ್ಟು ಗುಣ ಅದಿದು. ಜಗ್ಯ, ಇನ್ನೊಮ್ಮೆ ವಿಚಾರ ಮಾಡೋ. ನೀನಾಗೆ ಇವಳ ಕುತ್ತಿಗೆ ತಾಳೆ ಬೇಗನೆ ಕಿತ್ತೇಶೆ. ಅಪ್ಪ, ತಾಳಿ ಎಂಬ ಬಂಧನದಿಂದ ತಂದೆ ತಾಯಿಯ ಶಬ್ದವನ್ನೇ ತೊರೆದು ಗಂಡನೇ ದೇವರೆಂದು ನಂಬುವಂತ ಶಕ್ತಿ ಇದೆಯಪ್ಪ ತಾಳಿಯಲ್ಲಿ. ಥು, ಇಂಥ ಕೀಳಮಟ್ಟಿಗೆ ನೀನು ಇಳಿತಿ ಅಂತ ನಾನು ತಿಳಿದಿದ್ದಿಲ್ಲಪ್ಪ. ಹೊಚ್ಚ ಸೋಳೆ ಮಗನೇ, ನಿನ್ನ ಪುರಾಣ ಕೇಳಕ್ಕೆ ನಾನೇನು ನಿನ್ನ ಹಾಗೆ ತರುಣನಲ್ಲ. ನೀನಾಗೆ ತಾಳೆ ಕೆತ್ತಿ ಎಸಿದೋ ಇಲ್ಲ ನನ್ನ ಕೈಯೋರವಳ ಗುತ್ತಿಗೆ ತಾಳೆ. ಇಲ್ಲಿವರೆಗೂ ನನ್ನ ಗಂಡನ ತಂದೆ ಎಂದು ಸುಮ್ಮನಿದ್ದೇನೆ ನೋಡಿ. ನೀನು ನನ್ನ ಬಾಯಿಗೆ ಕೈ ಹಾಕಿದ್ದೆ ನಿಜವಾದರೆ ನಿನ್ನ ಶ್ರೀಮಂತಿಕೆಗೆ ಬೆಂಕಿ ಹಚ್ಚು. ನಡಿ, ನಾವು ಎಲ್ಲಿಯಾದರೂ ಹೋಗಿ ಜೀವನ ಸಾಗಿಸೋಣ. ನಮ್ಗ ಚಿಕ್ಕ ಯಜಮಾನ್ ಅಂದ್ರೆ ಏನ್ ತಿಳ್ಕೊಂಡಿದ್ವಿ? ಏನ ನಿಮ್ಗತ್ಲೇನ ಪುಟ್ಕೋಸೆ ತಿಳ್ಕೊಂಡಿದ್ವಿ? ಏನೋ ಪುಟ್ಕೋಸೆ ತಿಳ್ಕೊಂಡಿದ್ವಿ. ಮುದಿಗುಬೆ, ನಾಚಿಕೆ ಆಗೋದಿಲ್ಲವೇ ನಿನಗೆ? ನಿನಗೂ ನನ್ನ ಹಾಗೆ ಹೆಣ್ಣು ಮಕ್ಕಳು ಇದ್ದಾರೆ ಎಂಬುದು ಮರೆತಿದೆಯೇನೋ? ಮಗನೇ, ಶ್ರೀಮಂತನಿಗೆ ಏಕವಚನ. ಇಂಥ ವಸೆಯನ್ನು ನಾನು ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕ. ಅಪ್ಪ, ನನಗೆ ಖುಷಿಯಾಗುತ್ತದೆ ಇವಳು ಒಬ್ಬಳು ನಿಜವಾದ ಹೆಣ್ಣು ಎಂಬುದು ಅನ್ನೋದು. ಅಪ್ಪ, ಚಟ್ಟಿ ಮಗಳು ಒಂದು ಹೆಣ್ಣು ತಾನೆ. ಅಂದ ಮೇಲೆ ಹೆಣ್ಣಿನ ಶೀಲ ಎಂಬ ಸೂತ್ರ ಹೆಣ್ಣಿಗೆ ಮುಖ್ಯ ಅಪ್ಪ. ಪ್ರಾಣ ಕೊಡುತ್ತಾರೆ ಹೊರತು ಶೀಲನಲ್ಲಪ್ಪ. ನಮಸ್ಕಾರ ಎನ್ನುವ ಹೆಣ್ಣಿಗೆ ರಾತ್ರಿ ಹೊತ್ತ ಜನಸ್ಕಾರ ತೋರಿಸುವ ಈ ಜನಕ್ಕೆ ನನ್ನ ಹೆಂಡತಿ ಮಾಡಿದ ಚಪ್ಪಲಿನ ಪೂಜೆಪ್ಪ. ಶಿಕ್ಷಕನಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಬುದ್ಧಿ ಇಲ್ಲದ ತಲೆ ಒಂದು. ಇವನಿಗೆ ಹೇಳಿದರೂ ಪ್ರಯೋಜನ ಇಲ್ಲ. ಮುಂದೆ ನೀನೇ ನೋವು ಅನುಭವಿಸುವೆ. ನಡೆ ಹೊರಡು. ಸವಿತಾ, ಮೋಡ ಕವಿದ ನನ್ನ ಬಾಳಿಗೆ ಬೆಳಕಾಗಿ ಬಂದಿಯಲ್ಲ, ಎಷ್ಟು ಸಂತೋಷವಾಗುತ್ತದೆ ಗೊತ್ತಾ ನನಗೆ. ಆಗಿದ್ದು ವಿಷಯ ಎಲ್ಲ ಮರೆತು ಒಂದು ಪ್ರೇಮ ಗೀತೆಯನ್ನು ಹಾಡಬಾರದೆ? ಇಂಥ ಸಮಯದಲ್ಲ. ನನ್ನ ಚೆಲುವೆ ಸಿಹಿ ಮುತ್ತಿನ ಕರಣಿಗೆ
ಬಾರೆ ನನ್ನ ಸನಿಹಕ್ಕೆ ಮಾಮಾ ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಚಿನ್ನ ಏ ಚಿನ್ನ ಒಂದು ಸಿಹಿಯಾದ ಮುತ್ತನ್ನು ಕೊಡುವೆಯಾ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ನನವೇ ಬಾ ನನ್ನ ಚಲುವೆ ಬಾ ಬಳಿ ಬಂದು ಸಿಹಿ ಮುತ್ತು ನೀನು ಚಿನ್ನ ಏ ಚಿನ್ನ ಒಂದು ನನಗೆ ನಾಚಿಕೆ ಆಗುತ್ತೆ ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಲಾ 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 ಲಾ. ಸವಿತಾ, ನಾಳೆ ನಾನು ಟ್ರೈನಿಂಗಿಗೆ ಅಂತೇಳಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾನು ಬರೋಷ್ಟರಲ್ಲಿ ಮನೆಯಲ್ಲಿ ಹುಷಾರು ಸವಿತಾ. ನೀವಿಲ್ಲದೆ ನನಗೆ ಈ ಮನೆಯಲ್ಲಿ ತುಂಬಾ ಭಯವಾಗುತ್ತದೆ. ಸವಿತಾ, ನೀನು ಬರೆಯುವ ಆ ಪತ್ರಕ್ಕೆ ನಾನು ಪ್ರೇಮದ ಮುತ್ತನ್ನೇ ಕಳಿಸುತ್ತೇನೆ. ನೀನು ಅದೇ ಕನಸು ಮುಗಿಸಲ್ಲಿ ನಾನು ಮತ್ತೆ ಮರಳಿ ಬರುತ್ತೇನೆ. ನಡಿ ಸವಿತಾ, ನನ್ನ ಸುಟ್ಕೇಸ್ ರೆಡಿ ಮಾಡು. ಆಯ್ತು, ಬನ್ನಿರಿ. ಕಾಲಚಕ್ರ ವಕ್ರ ಸಿಕ್ಕು ನುಚ್ಚು ನೂರಾಯ್ತು ಈ ಪಡಸು. ಹೇ ಶಿವಲಿಂಗೇಶ್ವರ, ನಿನಗೆ ಕರುಣವಿಲ್ಲವೇ? ಕರುಣನಿಲ್ಲವೇ? ತುತ್ತು ಹಾಕಿ ಉಣ್ಣಿಸಿದ್ದ ಮಗನನ್ನೇ ಪ್ರೀತಿನಿಂದ ಮದುವೆ ಮಾಡಬೇಕೆಂದು ಆಸೆವನ್ನೇ
ಆದರೆ ಅವನು ಪ್ಯಾಟಿಯಲ್ಲಿ ಪಾರ್ವಳನೇ ಕರೆದುಕೊಂಡು ಬಂದ. ಒಬ್ಬಳೇ ಒಬ್ಬ ಮಕ್ಕಳು ಮುದ್ದಾಗಿ ಬೆಳೆಸಿದ್ದೆ. ಅವಳು ಶ್ರೀಮಂತರ ಮನೆತನದ ಸೊಸೆಯಾಗಿ ಹೋದಳು. ಶಿವಪ್ಪನ ಮನೆಯೆಂದರೆ ಕೆಂಡ ಕಾರುತ್ತಾನೆ ಶ್ರೀಮಂತ ಧರ್ಮರಾಜ. ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾನಂತೆ ದೇವರೇ ಬಲ್ಲ. ಯಾರಿದ್ದರೇನೋ ಅಪ್ಪ, ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀರು? ಮತ್ತೇನಾದರೂ ಆ ಶ್ರೀಮಂತ ಚೆಲ್ಲಪ್ಪ ಇಲ್ಲ. ಶ್ರೀಮಂತರ ರೋಷದ ಕಣ್ಣೀರಲ್ಲಪ್ಪ, ಕಣ್ಣೀರ. ಸಾಕಿ ಸಲಿವಿದ ತಂದೆ ಮಮಕಾರ ಇಲ್ಲದ್ದೇ ಮಕ್ಕಳಿಗೆ ಗೊಂಬೆ ಆಟ ಆಗಿದೆ. ಗೊಂಬೆ ಆಟ ಸವಿತಾ ನನ್ನ ತಾಯಿಯಂತೆ ತಿಳಿದಿದ್ದೆ. ಅವಳು ಯಾರಿಗೆ ಹೇಳದೆ ಮದುವೆಯಾಗಿ ಹೋಗಲಪ್ಪ. ಅಪ್ಪ, ಅವರ ದೈವ ಹಣೆ ಬರಕ್ಕೆ ಹೊಣೆ ಯಾರು? ನೋಡಿ, ನೀವು ಆಯಾಸ ಮಾಡ್ಕೋಬೇಡಿ. ಊರಿನ ಜನರ ಮಾತನ್ನು ಕೇಳಿದ್ದೆನ್ನು. ಶಿವಪ್ಪನ ಮಗಳು ಮದುವೆ ಮಾಡಲಿಲ್ಲ. ಶಿವಪ್ಪನ ಮಗಳು ಶ್ರೀಮಂತರ ಸೂಳೆ. ಸಮಾಜ ಕೂಗಿ ಕೂಗಿ ಕರಿತಾರಪ್ಪ, ಅಪ್ಪ, ಅಂತ ಹೇಸಿ ಕುಲದ ಆಧಾರದ ಹೆಣ್ಣಲ್ಲ ನನ್ನ ತಂಗಿ. ಅವಳ ಬಾಳು ಬಂಗಾರದ ಬಾಳು. ಶ್ರೀಮಂತರ ಮಗನಾಗಿ ಹುಟ್ಟಿದರು ಜಗದೀಶ ಬಡವ ದೇವರಪ್ಪ. ನಾನು ಎಲ್ಲ ವಿಷಯ ವಿಚಾರಿಸಿಕೊಂಡು ಬಂದೆ. ಸವಿತಾ ಇದೇ ನಮ್ಮ ಊರಿನ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರಂತೆ. ರಮೇಶ, ನೀನು ಹೇಳ್ತಿರುವ ಮಾತು ಸತ್ಯವೇನಪ್ಪ? ಸತ್ಯವೇನು? ಹೌದಪ್ಪ, ಅವಳು ಈಗ ಜಗದೀಶನ ಹೆಂಡತಿ. ಅಯ್ಯೋ ದೇವರೇ, ಒಬ್ಬಳೇ ಒಬ್ಬ ಮಗನ ಮುಖ ನೋಡರಂತ ಪರಿಸ್ಥಿತಿ ತಂದಿಟ್ಟಿಲ್ಲಪ್ಪ. ರಮೇಶ, ನೀನಾದರೂ ಹೋಗಿ ತಂಗಿಯ ಮುಖ ನೋಡಿಕೊಂಡು ಬಾರಪ್ಪ. ಇಬ್ಬರು ಗುಡಿಯೊಳಗೆ ಇರದೋರು ಆಚೆಗೆ. ಬೇಡಪ್ಪ, ನಾನು ಎಂದರೆ ಕೆಂಡ ಕಾರುವ ಆ ಶ್ರೀಮಂತ ನಾಳೆ ನನ್ನ ಮೇಲಿನ ಸೇಡಿಗಾಗಿ ನನ್ನ ತಂಗಿಯ ಬಾಳಲ್ಲಿ ಆಟವಾಡಬಾರದು. ಹೌದಪ್ಪ, ನೀ ಹೇಳ್ತಾ ಇರೋದು ಮಹಾ ನಿಜ. ನಾನು ಹೊಲದ ಕಡೆಗೆ ಹೋಗಿ ಬರುತ್ತೇನೆ. ರಮೇಶ, ನಾಳೆ ಸತೀಶ ಬರ್ತಾ ಇದ್ದಾನೆ.
ಅವನಿಗಾದ್ರೂ ಈ ವಿಷಯ ತಿಳಿಸಿ ಹೇಳಬೇಕಪ್ಪ, ಹೇಳಬೇಕು. ಯಾಕಂದರೆ ಅವಳ ಹೆಂಡತಿ ಕಾಲದ ಚಪ್ಪಲಿಗಿಂತ ಕೀಳಾಗಿ ನೋಡ್ತಾಳಪ್ಪ ನಮ್ಮನ್ನು. ಅಪ್ಪ, ಏನೇ ಆಗಲಿ ನಮ್ಮ ಮನೆಯ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನಾವೇ ತಲೆಬಾಗಿ ನಡೆದರಾಯ್ತು. ನಡೆಯಪ್ಪ, ಹೋಗೋಣ. ಹೇ ಕೃಷ್ಣ